ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ NRS ಸತ್ಯಣ್ಣ ಅವರ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಮಂಡಿ ಮಾಲೀಕರ ಸಮ್ಮುಖದಲ್ಲಿ ಎಲ್ಲ ರೈತ ಬಂಧುಗಳು, ಕಾರ್ಮಿಕರು, ವ್ಯಾಪಾರಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಅವರಿಗೆ ಒಂದು ಅದ್ದೂರಿಯಾದ ಒಂದು ಸ್ವಾಗತವನ್ನು ಕೋರಿ ಈಗಾಗಲೇ ಅದ್ದೂರಿಯಾದ ಒಂದು ಸ್ವಾಗತವನ್ನು ಕೋರಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರು ಸೇರಿ ಅವರಿಗೆ ಭಗವಂತ ಆಯುರಾರು ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಅವರು ಈಗ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜ ಸೇವೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಗೆ ಭಗವಂತ ಆಯುರಾರು ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ನೀಡಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿಯೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟೊಮೆಟೊ ಮಂಡಿ ಮಾಲೀಕರ ಸಂಘ ಎನ್ ಒಡ್ಡಹಳ್ಳಿ. ಈ ದಿನ ನನ್ನ ಆತ್ಮೀಯ ಸಹೋದರ, ಎಲ್ಲರ ಒಡನಾಡಿ ಶ್ರೀಯುತ ನಗವಾರ NR ಸತ್ಯಣ್ಣರವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಎಲ್ಲರೂ ಆತ್ಮೀಯರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಸತ್ಯಣ್ಣವರು ಬಹಳ ಚಿಕ್ಕ ವಯಸ್ಸಿನಲ್ಲೂ ತುಂಬ ಕಷ್ಟಪಟ್ಟು ಈ ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ. ಅದಕ್ಕೆ ಉದಾಹರಣೆ ಏನಂತಂದರೆ, ಈ ದಿನ ಏನು ರೈತರಿಗೆ ಸನ್ಮಾನ ಮಾಡಿದ್ದಾರೆ, ಇವರೆಲ್ಲ ಸತ್ಯಣ್ಣನ ಬೆನ್ನೆಲುಬಾಗಿ ನಿಂತ್ಕೊಂಡು ಆ ದಿನ ಏನು ಅವರು ಮಾರ್ಕೆಟ್ ಸ್ಟಾರ್ಟ್ ಮಾಡಿದಾಗ ಇವರೆಲ್ಲ ಟೊಮೆಟೊ ಮಕ್ಕಳಿಗೆಲ್ಲ ತೊಗೊಂಬಂದು ಸತ್ಯಣ್ಣವ್ರು ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ಇವ್ರನ್ನೆಲ್ಲ ಬೆಳೆಸಿದ್ದಾರೆ, ಸತ್ಯಣ್ಣವ್ರನ್ನ ಬೆಳೆಸಿದ್ದಾರೆ. ಅವ್ರಿಗೆ ಈ ದಿನ ವಿಶೇಷವಾಗಿ ಸತ್ಯಣ್ಣವರು ಅವರ ಒಂದು ಬರ್ತ್ಡೇಯನ್ನು ಇವ್ರಿಗೆ ಸನ್ಮಾನ ಮಾಡುವ ಮುಖಾಂತರ ಹಾಗೂ ಇವರ ಒಂದು ಆಶೀರ್ವಾದ ಪಡೆಯುವ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸತ್ಯಣ್ಣವರು ಈಗಾಗಲೇ ರೋಟರಿ ಮುಳಬಾಗಿಲು ಸೆಂಟ್ರಲ್ನ ಅಧ್ಯಕ್ಷರಾಗಿ ಕೋವಿಡ್ ಸಮಯದಲ್ಲಿ ಬಹಳ ಒಂದು ಸೇವೆ ಸಲ್ಲಿಸಿಕೊಂಡು ಮತ್ತು APMC ಸಂಘದ ನಿರ್ದೇಶಕರಾಗಿ ಹಾಗೂ ಈಗ ಅಲ್ಲಿ ಟೊಮೆಟೊ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಾರಂಥದ್ದು. ಅವಿರೋಧ ಯಾಕೆ ಆಯ್ಕೆ ಆಗಿರ್ತಾರಂತಂದರೆ ಅವರೆಲ್ಲರೊಂದಿಗೆ ಇರುವ ಒಡನಾಡಿ ಮತ್ತು ಸ್ನೇಹ, ಅವರ ಒಂದು ಪ್ರೀತಿಯ ವಿಶ್ವಾಸದಿಂದ ಅವರು ಮಂಡಿ ಮಾಲೀಕರೆಲ್ಲ ಸೇರಿ ಅವರು ಮತ್ತೊಮ್ಮೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಮಾಜ ಸೇವೆಯಲ್ಲಿ ಹೇಳ್ಬೇಕಂತಂದರೆ ಅವರು 2018ರಲ್ಲಿ ಪರಿಚಯ ಆದರು. ಆವತ್ತಿನಿಂದಲೂ ಅಷ್ಟೇ ಏನು ಅವ್ರ ಕೈಯಲ್ಲಿ ಬಡಬಗ್ಗರಿಗೆ, ದೀನದಲಿತರಿಗೆ ಮತ್ತು ಅವ್ರ ಹತ್ರ ಹೋಗಿ ಯಾರೊಂದು ಸಹಾಯ ಕೇಳ್ತಾರೆ ಅವ್ರಿಗೆಲ್ಲ ಇಲ್ಲ ಅಂತಂದೆ ಇವತ್ತು ಮಾಡ್ಕೊಳ್ತಾ ಬಂದು ಅವರು ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಇನ್ನೂ ರಾಜಕೀಯವಾಗಿ ದಿನೇ ದಿನೇ ಅವರು ಸ್ಥಾನಮಾನಕ್ಕೆ ಏರಲಿ ಅಂತ ಹೇಳ್ತಾ, ಮತ್ತು ಅವರ ಆರೋಗ್ಯ ಐಶ್ವರ್ಯ ಮತ್ತು ಅವ್ರ ಕುಟುಂಬದವರು ಮತ್ತು ವಿಶೇಷವಾಗಿ ಎಲ್ಲ ಮಂಡಿ ಮಾಲೀಕರು ಹಾಗೂ ರೈತರು ಹಾಗೂ ಕಾರ್ಮಿಕರ ಆಶೀರ್ವಾದದಿಂದ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಅವ್ರಿಗೆಲ್ಲರ ಪರವಾಗಿ ಮತ್ತು ಈ ದಿನ ಈ ಒಂದು ಬರ್ತ್ಡೇನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕ ವಂದನೆಗಳು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತಿನ ದಿನ ಒಂದು ಸುದಿನ. ಯಾಕೆಂದರೆ ನಮ್ಮ ಒಡ್ಡಳ್ಳಿ ಮಾರ್ಕೆಟ್ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುವ NR ಸತ್ಯಣ್ಣವರ ಹುಟ್ಟುಹಬ್ಬ. ಯಾವುದೇ ಮನುಷ್ಯನಾಗಲಿ ಕೆಳಗಿಂದ ಬಂದಾಗ ಎಲ್ಲಿಂದ ಬಂದಿರ್ತೀವೋ ಆ ದಾರಿನ ಮರೀದಿರ ಜ್ಞಾಪಕ ಇಟ್ಕೊಳ್ಳೋದೇ ಒಂದು ಒಳ್ಳೆಯ ಬುದ್ಧಿ. ಅಂಥ ಬುದ್ಧಿಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಇವತ್ತೇನಂದರೆ ಇವತ್ತು ಇದೇ ರೈತರಿಂದ ಉದ್ಧಾರ ಆಗಿರ್ತಾರೆ. ಯಾವ ರೈತರಿಂದ ನಾವು ಉದ್ಧಾರ ಆಗಿರ್ತೀವೋ ಆ ಬಂದ ದಾರಿಯಿಂದ ನಾವು ಮರೀದಿರ ಯಾವತ್ತು ನಾವು ಜ್ಞಾಪಕ ಇಟ್ಕೊಂಡಿರ್ತೀವೋ ಯಾವ ಮನುಷ್ಯನಿಗೂ ಅದು ಹಿಂದೆ ಅಂತ ಬರಲ್ಲ. ಅಂಥ ಒಂದು ಒಳ್ಳೆ ಬುದ್ಧಿಯನ್ನು ಇಟ್ಕೊಂಡು ಎಲ್ರಿಗೂ ಒಳ್ಳೇದನ್ನು ಮಾಡಿ ಅದೇ ರೈತರಿಗೆ ಇವತ್ತು ಸನ್ಮಾನ ಮಾಡಿ ಅವ್ರನ್ನ ಜ್ಞಾಪಿಸ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ದೇವರು ಒಳ್ಳೆ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಮುಂದೆ ಸಮಾಜ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟು ಮುಂದುವರಿಲಿ, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿರಲಿ ಅಂತ ಹೇಳ್ಬಿಟ್ಟಿದೆ. ಅವ್ರು ಶುಭ ಹಾರೈಸ್ತಾ ಈ ಎರಡು ಮಾತುಗಳು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಎನ್ ಒಡ್ಡಳ್ಳಿ ಟೊಮೆಟೊ ಮಾರ್ಕೆಟಲ್ಲಿ ನನ್ನ ಹುಟ್ಟುಹಬ್ಬವನ್ನು ಶುಭಾಶಯಗಳ ಕೋರೋಕ್ಕೆ ಎಲ್ಲ ನನ್ನ ರೈತ ಬಾಂಧವರು
ಮಂಡಿ ಮಾಲೀಕರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲ ಸಾರ್ವಜನಿಕರು ಇವತ್ತೊಂದು ನನ್ನ ಹುಟ್ಟುಹಬ್ಬ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಏನು ಈ ದಿನ ಒಂದು ಮಾರ್ಕೆಟಲ್ಲಿ ಎನ್ನು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದರೆ ಒಂದು ಮರದ ಕೆಳಗಡೆ ರೋಡಲ್ಲಿ ಇತ್ತು. ಇವತ್ತು ನಮ್ಮ ಡಿಸ್ಟಿಕ್ಕಲ್ಲೇ ನಂಬರ್ 1 ಮಾರ್ಕೆಟ್ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಎಲ್ಲಿ ಯಾವ ಸ್ಟೇಟ್ಗಳನ್ನ ಹೋಗ್ಲಿ ಯಾವ ಊರಿಗೆ ಹೋಗ್ಲಿ ಇವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ರೈತ ಬಾಂಧವರು. ನಮ್ಮ ರೈತರಿಂದ ಇಷ್ಟು ಮಾರ್ಕೆಟ್ ಇಷ್ಟು ಎತ್ತರಕ್ಕೆ ಬೆಳಿಬೇಕು. ಎಲ್ಲ ಭಾರತ ದೇಶದಲ್ಲಿ ವಿದೇಶದಲ್ಲಿ ಕೂಡ ಗೊತ್ತು ಇವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದ್ರೆ. ಇವ್ರ ಕಷ್ಟದಿಂದ ಇವರ ಶ್ರಮೆಯಿಂದ ಇವತ್ತು ನಮ್ಮ ರೈತರ ಶ್ರಮೆಯಿಂದ ಇವತ್ತು ಮಾರ್ಕೆಟ್ ಇಷ್ಟು ದೊಡ್ಡದಾಗಿ ಬೆಳೆದು ಒಂದು ಇಂಪ್ರೂವ್ಮೆಂಟ್ ಆಗಿ ಒಂದು ಹೆಸರಾಸಾಗಿದೆ. ಈ ಅದೇ ರೀತಿ చెప్పిందಲ್ಲ ವಿದೇಶಪ್ಪ ಮಾತಾಡೋದು ವಿದೇಶ ಮಾತಾಡೋದು ಅದೇ ರೀತಿ ನಮ್ಮ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನಮ್ಮ ರೈತ ಬಾಂಧವರು ಅದೇ ರೀತಿ ಇವತ್ತು ನಮ್ಮ ಎಲ್ಲ ನನ್ನ ಮಂಡಿ ಮಾಲೀಕರು ಮತ್ತು ಎಲ್ಲರೂ ಸಹ ಇವತ್ತು ಇಷ್ಟು ಅದ್ದೂರಿಯಾಗಿ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ನಿಜವಾಗ್ಲೂ ಯಾವಾಗಲೂ ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಅವರ ಏನು ಯಾವುದೇ ಒಂದು ಕೆಲಸಗಳಾದ್ರೂ ಅವ್ರ ಜೊತೆಯಲ್ಲಿದ್ದು ಯಾವುದೇ ರೈತರಿಗೆ ಒಂದು ತೊಂದರೆ ಆಗದೆ ನಾವು ಎಲ್ಲರೂ ಎಲ್ಲಾ ಮಂಡಿ ಮಾಲೀಕರು ಸಹ ಜೊತೆಯಲ್ಲಿದ್ದು ಎಲ್ಲಾ ಮಾರ್ಕೆಟ್ಗಿಂತ ನಾವು 50 ರೂಪಾಯಿ ಜಾಸ್ತಿ ಮಾಡ್ಬೇಕು ಅಂತ ನಮ್ಮ ಆಸೆ. ಯಾಕಂದ್ರೆ ಇವತ್ತು ನಮ್ಮ ರೈತರು ಬೆಳೆಸಿರುವಂತ ಮಾರ್ಕೆಟ್ ಆ ರೈತರು ಬೆಳೆಸಿರೋ ಮಾರ್ಕೆಟ್ ಇದೇ ತರ ನಾವು ಬೆಳೆದು ಇನ್ನ ಹೆಚ್ಚಿನ ರೀತಿಯಲ್ಲಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತೇಳಿ ಇದಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷನೂ ಸಹ ಇಷ್ಟು ನಮ್ಮ ಒಂದು ಇದು ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಮನುಷ್ಯನನ್ನು ಗುರುತಿಸಿದ್ದಾರೆ ಅಂದ್ರೆ ನಾನು ಕೂಡ ಎಲ್ಲರನ್ನು ಗುರುತಿಸ್ಕೊಂಡು ಎಲ್ಲ ಒಳ್ಳೆ ಸೇವೆ ಒಳ್ಳೆ ಇದು ಮಾಡ್ಬೇಕು ಅಂತೇಳಿ ಎಲ್ಲಾ ನನ್ನ ರೈತ ಬಾಂಧವರ ಜೊತೆಯಲ್ಲಿ ಇವತ್ತು ನನ್ನ ಒಂದು ಹುಟ್ಟುಹಬ್ಬನ ನನ್ನ ರೈತ ಬಾಂಧವರ ಜೊತೆಯಲ್ಲಿ ಆಚರಣೆ ಮಾಡ್ಕೋಬೇಕಂತೇಳಿ ನನಗೆ ಇವತ್ತು ನನ್ನ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಬೇರೆ ಎಲ್ಲನ ಮಾಡೋದನ್ನ ನಾವು ಒಪ್ಪಂತಲ್ಲ ಮಾರ್ಕೆಟ್ ಅಲ್ಲೇ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಇವರ ಒಂದು ಆಶೀರ್ವಾದ ಪಡ್ಕೊಳ್ಳೋಂತ ನನಗೆ ಒಂದು ಅದೃಷ್ಟ ಬಂದಿದೆ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಈ ಮಾರ್ಕೆಟ್ ಅಲ್ಲಿ ನಮ್ಮ ರೈತರ ಬಾಂಧವರು ಅವ್ರ ಕಾಲಿಗೆ ನಮಸ್ಕರಿಸ್ತಾ ನಾನು ಇವತ್ತು ಒಂದು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇದ್ದೀವಿ. ಯಾಕಂದ್ರೆ ಇವತ್ತು ಒಂದು ರೈತರು ನಾವು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂದ್ರೆ ರೈತರ ಕಾರಣ. ನಾವು ಮನೆಯಲ್ಲಿ ನಿದ್ದೆ ಮಾಡ್ಬೇಕಂದ್ರೆ ನಮ್ಮ ಸೈನಿಕರು ಕಾರಣ. ಯಾಕಂದ್ರೆ ನಾವು ನಿದ್ದೆ ಮಾಡ್ಬೇಕಂದ್ರೆ ನಮ್ಮ ಸೈನಿಕರು ಗಡಿ ಭಾಗದಲ್ಲಿ ಇರ್ತಾರೆ. ನಾವು ಊಟ ಮಾಡ್ಬೇಕಂದ್ರೆ ಅನ್ನ ತಿನ್ಬೇಕಂದ್ರೆ ನಮ್ಮ ರೈತರು ಇದ್ದೇನೆ. ಅದಕ್ಕೋಸ್ಕರ ಅವ್ನ ಗ್ಯಾಪ್ ಮಾಡಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ನನ್ಗೆ ಒಂದು ಎಲ್ರಿಗೂ ಸಹ ಒಂದು ಖುಷಿ ಆಗ್ತದೆ. ನಿಮ್ಮ ಆಶೀರ್ವಾದ ಎಲ್ಲರೂ ನಿಮ್ಮೆಲ್ಲ ಆಶೀರ್ವಾದ ಮಾಡೋದಕ್ಕೆ ನನ್ಗೆ ಒಳ್ಳೆ ಒಂದು ನೀವು ವಿಶ್ವಾಸ ಇಟ್ಕೊಂಡು ಇಷ್ಟು ಅದ್ದೂರಿಯಾಗಿ ಮಾಡಿದ್ದೀರಿ. ನಿಮ್ಮ ಒಂದು ವಿಶ್ವಾಸಕ್ಕೆ ನಾನು ನಮಸ್ಕರಿಸ್ತಾ ಇವತ್ತು ಈ ಮಾರ್ಕೆಟ್ ಅಲ್ಲಿ ಇಷ್ಟು ಅದ್ದೂರಿಯಾಗಿ ಮಾಡಿದ ನಮ್ಮ ಮಂಡಿ ಮಾಲೀಕರು KSP ಪ್ರಭಾಕರನ್ ಅವರು, SKR ಶಂಕರನ್ ಅವರು, SVT ವೆಂಕಟರಾಮನ್ ಅವರು, ಆಮೇಲೆ ಅರುಣ್ ಅವರು, ಏನವರು, SVR, CMB ಮತ್ತು MNS, ATR ಮತ್ತು ಅದೇ ರೀತಿ ಭಾಸ್ಕರ್, ನಗವಾರ್ ಸುಬನ್ ಅವರು, ವಿಜಯ್ ಅವರು, ಆಮೇಲೆ ನಮ್ಮ ATR ಇವರು FR, ಆಮೇಲೆ DVC ಅವರು, ನಮ್ಮ ಮುಖ್ಯವಾಗಿ ನಮ್ಮ ಹಿರಿಯರು ಮಹೇಶ್ ಅವರು, ಮುಖ್ಯವಾಗಿ ನಮ್ಮ SL ಸಿನನ್ ಅವರು ಮತ್ತು ಎಲ್ಲ DVC ಅವರು ಎಲ್ಲರೂ ಬಂದು ನನ್ನ ಶುಭ ಹಾರೈಸಿದ್ದಾರೆ. ಅವ್ರಿಗೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಏನ ನಿನ್ನೆ ಅವರ ಹುಟ್ಟುಹಬ್ಬ ಶುಭಾಶಯಗಳ ಕೊಟ್ಟ ಎಲ್ಲಾ ತಾಲೂಕಿನ ಎಲ್ಲಾ ರೈತ ಬಾಂಧವರು, ನಾಯಕರು, ಮುಖಂಡರು ಎಲ್ಲ ಮಾಡಿ ಅದಕ್ಕೋಸ್ಕರ ಸಾಯಂಕಾಲ ಆಯ್ತು. ಅದಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ, ಫೋನ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರಿಗೂ ಸಹ ನಮ್ಮ ಹುಟ್ಟುಹಬ್ಬನ ಶುಭ ಕೋರಿದ್ದ ನಮ್ಮ
ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ಮುಳಬಾಲ್ ತಾಲೂಕು ಎನ್ನೊಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದು ನನ್ನ ಹುಟ್ಟುಹಬ್ಬ ಶುಭಾಶಯಗಳ ಕೋರುವಂತ ಎಲ್ಲಾ ನನ್ನ ರೈತ ಬಾಂಧವರು, ಮುಖಂಡರು, ನಾಯಕರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ದಿನ ನಿಮ್ಮ ನೆಚ್ಚಿನ ನಾಯಕರಾದ ಕೋರ್ ಕಮಿಟಿ ರಾಜ್ಯದ ಸದಸ್ಯರಾದ ಆನಂದ್ ರೆಡ್ಡಿಯವರು ನಮ್ಮ ಹುಟ್ಟುಹಬ್ಬ ಶುಭಾಶಯಗಳನ್ನು ಆಶೀರ್ವಾದ ಮಾಡಕ್ಕೆ ನಮಗೆ ಒಂದು ಶುಭ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಭರತ್ ರೆಡ್ಡಿ ಅವರು ಸಹ ಬಂದು ಅವರು ಸಹ ಒಂದು ಹುಟ್ಟುಹಬ್ಬನ ಆರೈಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಂಗ್ಲಿಷ್ ಸುಬ್ಬಣ್ಣ ಅವರು, ಮಾರ್ಕೊಂಡಪ್ಪ ಅವರು, ರಾಜ ಅವರು, ಶ್ರೀಧರ್ ಎಲ್ಲ ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಅವರು ಮತ್ತು ರೆಡ್ಡಿ ಅವರು, ಖುಷಿ ಅವರು, ಆಮೇಲೆ ನಾಗೇಶ್ ಎಲ್ಲರೂ ನಮ್ಮ ವಿಜಯ್ ಅವರು ಮತ್ತು ನಾರಾಯಣ ರೆಡ್ಡಿ, ಮುನ್ರೆಡ್ಡಿ ಮತ್ತು ಎಲ್ಲ ನಾಯಕರು, ನಮ್ಮ ಗುಡಪಲ್ಲಿ ಹರೀಶ್ ಅವರು, ನಮ್ಮ ಇವರು ರಾಜೇಶ್ ಅವರು ಮತ್ತು ಅರುಣ್ ಎಲ್ಲರೂ ಸಹ ಬಂದು ಒಂದು ಹುಟ್ಟುಹಬ್ಬನ ಹಾರೈಸಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ ಏನ್ ಈ ದಿನ ನಮ್ಮ ತಾಲೂಕು ನಮ್ಮ ಶಾಸಕರ ಸಮೃದ್ಧ ಮಂಜಣ್ಣ ಕೂಡ ಬರ್ಬೇಕಾಗಿತ್ತು. ನಿನ್ನೆ ಸಾಯಂಕಾಲವರೆಗೂ ಅವ್ರ ಬರ್ತ್ಡೇ ಇತ್ತು. ಎಲ್ಲಾ ನಮ್ಮ ನಾಯಕರು, ಮುಖಂಡರು, ರೈತ ಬಂಧುರು ಎಲ್ಲರೂ ಹೋಗಿ ಅವರು ಕೂಡ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಆ ಕೆಲಸಗಳನ್ನ ನೋಡಿ ಜನಸಾಗರ ಇವತ್ತು ನಾವು ಅನ್ಕೊಂಡಂತ 4-5 ಅಂತ ಎಕ್ಸ್ಟ್ರಾ ಬಂದು ಇವತ್ತು ಸುಮಾರು ಎಲ್ಲರೂ ಬಂದು ಅವ್ರಿಗೆ ಶುಭಾರಿಸಿದ್ದಾರೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಲೇಟ್ ಆಗಿದೆ, ನಾನು ಮಧ್ಯಾಹ್ನ ಒಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹುಟ್ಟುಹಬ್ಬ ಶುಭಾಶಯ ಅವ್ರಿಗೂ ನಮಸ್ಕರಿಸ್ತಾ ಇವತ್ತು ನಮ್ಮ ಆನಂದ್ ರೆಡ್ಡಿಯವರು ಇವತ್ತು ತಾಲೂಕಿನಲ್ಲಿ ಮಾಡ್ತಾ ಇರೋ ಒಂದು ಕೆಲಸಗಳು ನೋಡಿದ್ರೆ ಒಂದು ಸ್ಕೂಲ್ ಬಗ್ಗೆ ಆಗ್ಲಿ, ಬಡವರ ಬಗ್ಗೆ ಆಗ್ಲಿ, ದೇವಸ್ಥಾನ ಬಗ್ಗೆ ಆಗ್ಲಿ, ಯಾವುದೇ ಒಂದಾದ್ರೂ ನಾನಿದ್ದೀನಿ ಅಂತ ಹೇಳಿ ನಮ್ ಧೈರ್ಯ ಕೊಡ್ತಾ ಅಂತ ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ನಮ್ಮ ಯುವಕರು, ಮುಖ್ಯವಾಗಿ ಯುವಕರು 30 ಪಂಚಾಯತಿಗಳಲ್ಲಿ ಅನ್ನವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವ್ರು ಮಾಡ್ತಾ ಇರುವಂತ ಸೇವೆ ನೋಡಿ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಯಾವುದೇ ಒಂದು ಚುನಾವಣೆ ಬಂದ್ರೆ ನಾನು ಇದ್ದೀನಿ ಅಂತ ಬಂದು ಮುಂದೆ ನಿಂತ್ಕೊಂಡು ಆ ಚುನಾವಣೆ ಗೆಲ್ಲಿಸ್ತಾ ಇದ್ದಾರೆ. ಮುಂದೆ ಬರೋ ಚುನಾವಣೆ ಕೂಡ ಅದೇ ರೀತಿ ನಿಂತ್ಕೊಂಡು ಎಲ್ಲಾ ಚುನಾವಣೆ ಕೂಡ ಗೆಲ್ಲಿಸ್ತಾರೆ ಅಂತ ನಮ್ಗೆ ವಿಶ್ವಾಸದಿಂದ ಎಲ್ಲರೂ ಆನಂದ್ ರೆಡ್ಡಿ ಅವರ ಜೊತೆಯಲ್ಲಿ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರು, ಮುಖಂಡರು ಎಲ್ಲರೂ ಸಹ ಈ ಒಂದು ಇದಕ್ಕೆ ಸಹಕರಿಸಿ ಎಲ್ಲರೂ ಬಂದು ಒಳ್ಳೆ ಇದು ಮಾಡ್ತಾ ಇದಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ಮಾಡ್ತಾ ಇರುವಂತ ಕೆಲಸ ಅಂತ ನಮ್ಮ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ಇವನ್ನ ಆನಂದ್ ರೆಡ್ಡಿ ಅವರು ಮಾಡ್ತಾ ಸೇವೆ ನೋಡಿ ಗುರುತಿಸಿ ನೀವು ಒಂದು ಜವಾಬ್ದಾರಿ ಕೊಟ್ರೆ ನೀವು ಒಂದು ಡಿಸ್ಟಿಕ್ ಅನ್ನು ಒಳ್ಳೆ ಒಂದು ಇದಕ್ಕೆ ತಗೊಂಡ್ಬರ್ತೀವಿ, ಪಾರ್ಟಿ ನಮ್ಮ JDS ಪಾರ್ಟಿನ ಒಂದು ಇದಕ್ಕೆ ತಗೊಂಡ್ಬರ್ತೀವಿ, ಚೆನ್ನಾಗಿ ನೀವು ಇದು ಮಾಡ್ತೀರಿ ಅಂತ ಹೇಳಿ ಇವತ್ತು ಗುರುತಿಸಿ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಮತ್ತು ಇವರ ಎಲ್ಲರಿಗೂ ನಮ್ಮ ಶಾಸಕರು ಮತ್ತು ಕುಮಾರಣ್ಣವರು ಇಬ್ರು ಸೇರಿ ಇವತ್ತು ಅವ್ರಿಗೊಂದು ಪದವಿ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಗೊಂದು ಡಿಸ್ಟಿಕ್ಗೆ. ಇದು ಇನ್ನು ಮುಂದೆ ಬರುವ ಎಲ್ಲಾ ಚುನಾವಣೆಗಳು ಸಹ ಮುಂದಾಳಿಕೆದಿಂದ ಒಳ್ಳೆ ಒಂದು ಕಾರ್ಯಕ್ರಮಗಳು ಒಳ್ಳೆ ಒಂದು ಇದಾಗ್ತಾರೆ. ಒಂದು ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಇವತ್ತು ಅವ್ರು ಮಾಡ್ತಾ ಸೇವೆಗಳಿಂದ ಒಳ್ಳೆ ಇದಕ್ಕೆ ಎಲ್ಲಾ ಪಂಚಾಯತ್ಗಳು ಇವತ್ತು ದಿನಕ್ಕೊಂದು ಪಂಚಾಯತ್ ಹೋಗಿ ಮಾತಾಡ್ಕೊಂಡು ನಾವು ಈ ತರ ಮಾಡ್ಬೇಕು, ನಾವು ಈ ತರ ಮಾಡ್ಬೇಕು ಅಂದ್ರೆ ಒಂದು ಹಿರಿಯರು, ರಾಜಕೀಯದಲ್ಲಿ ಹಿರಿಯರು ಅವ್ರಿಗೆ ಸಲಹೆ ತಕೊಂಡು ನಾವ್ ಯಾವುದೇ ಒಂದು ಮಾಡ್ಬೇಕಂದ್ರೂ ಸಹ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಬಂದು ಎಲ್ಲಾ ರೈತರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ನಿಂತ್ಕೊಂಡು ಇವತ್ತೊಂದು ಶುಭ ಹಾರೈಸಿದ್ದಕ್ಕೆ ನಮ್ಗೆಲ್ರಿಗೂ ಸಂತೋಷ ಆಗ್ತದೆ. ಎಲ್ಲ ನಮ್ಮ ಮಂಡಿ ಮಾಲೀಕರಿಗೂ ಸಂತೋಷ ಆಗ್ತದೆ ಅಣ್ಣವರು ಇಲ್ಲಿ ಬಂದು ನಮ್ ಶುಭ ಹಾರೈಸಿದ್ದಕ್ಕೆ. ಯಾಕಂದ್ರೆ ಇವತ್ತು ನಮ್ಮ ರೈತರ ಒಂದು ಮಾರ್ಕೆಟ್, ರೈತರ ಮುಂದೆನೆ ನಾನು ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡ್ಕೋಬೇಕು ಅನ್ಕೊಂಡು ಇಲ್ಲೇ ಮಾಡಿದ್ವು. ಅದಕ್ಕೆ ಇಲ್ಲಿ ನಾವು ಅಣ್ಣವರಲ್ಲಿ ಬಂದು ಎಲ್ಲರೂ ಬಂದು ಇವತ್ತು ಒಂದು ಶುಭ ಹಾರೈಸೋಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಏನ್ ಈ ದಿನ ಮುಳಬಾಲ್ ತಾಲೂಕು ಎನ್ನೊಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದು ನನ್ನ ಹುಟ್ಟುಹಬ್ಬ ಶುಭಾಶಯಗಳು ಕೋರುವಂತ ಎಲ್ಲ ನನ್ನ ರೈತ ಬಾಂಧವರು, ಮುಖಂಡರು, ನಾಯಕರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ.
ಅವರೆಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಿಮ್ಮ ನೆಚ್ಚಿನ ನಾಯಕರಾದ ಕೋರ್ ಕಮಿಟಿ ರಾಜ್ಯದ ಸದಸ್ಯರಾದ ಆನಂದ್ ರೆಡ್ಡಿಯವರು ನಮ್ಮ ಹುಟ್ಟುಹಬ್ಬ ಶುಭಾಶಯಗಳನ್ನು ಆಶೀರ್ವಾದ ಮಾಡೋಕ್ಕೆ ನಮಗೆ ಬಂದು ಶುಭ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಭರತ್ ರೆಡ್ಡಿ ಅವರು ಸಹ ಬಂದು ಅವರು ಸಹ ಹುಟ್ಟುಹಬ್ಬನ ಆರೈಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ನಿಂಗ್ಲಿ ಸುಬ್ಬಣ್ಣ ಅವರು, ಮಾರ್ಕೊಂಡಪ್ಪ ಅವರು, ರಾಜ ಅವರು, ಶ್ರೀಧರ್ ಎಲ್ಲ ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಅವರು ಮತ್ತು ರೆಡ್ಡಿ ಅವರು, ಖುಷಿ ಅವರು, ಆಮೇಲೆ ನಾಗೇಶ್, ಎಲ್ಲರೂ ನಮ್ಮ ವಿಜಯ್ ಅವರು ಮತ್ತು ನಾರಾಯಣ ರೆಡ್ಡಿ ಮತ್ತು ಮುನ್ರೆಡ್ಡಿ ಮತ್ತು ಎಲ್ಲ ನಾಯಕರು, ನಮ್ಮ ಗುಡ್ಪಲ್ಲಿ ಹರೀಶ್ ಅವರು, ನಮ್ಮ ಇವರು ರಾಜೇಶ್ ಅವರು ಮತ್ತು ಅರುಣ್ ಎಲ್ಲರೂ ಸಹ ಬಂದು ಹುಟ್ಟುಹಬ್ಬನ ಹಾರೈಸಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ಏನು ಈ ದಿನ ನಮ್ಮ ತಾಲೂಕು ನಮ್ಮ ಶಾಸಕರಾದ ಸಮೃದ್ಧ ಮಂಜಣ್ಣ ಕೂಡ ಬರಬೇಕಾಗಿತ್ತು. ನಿನ್ನೆ ಸಾಯಂಕಾಲವರೆಗೂ ಅವ್ರದ್ದು ಬರ್ತ್ಡೇ ಇತ್ತು. ಎಲ್ಲ ನಮ್ಮ ನಾಯಕರು, ಮುಖಂಡರು, ರೈತ ಬಂಧುರು ಎಲ್ಲರೂ ಹೋಗಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಆ ಕೆಲಸಗಳನ್ನ ನೋಡಿ ಜನಸಾಗರ ಇವತ್ತು ನಾವು ಅನ್ಕೊಂಡು ಅಂತ 4-5 ಅಂತ ಎಕ್ಸ್ಟ್ರಾ ಬಂದು ಇವತ್ತು ಎಲ್ಲರೂ ಬಂದು ಅವ್ರಿಗೆ ಶುಭ ಹಾರೈಸಿದ್ದಾರೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಲೇಟ್ ಆಗಿದೆ, ಇನ್ನು ಮಧ್ಯಾಹ್ನ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹುಟ್ಟುಹಬ್ಬ ಶುಭಾಶಯ ಅವ್ರಿಗೂ ನಮಸ್ಕರಿಸ್ತಾ, ಇವತ್ತು ನಮ್ಮ ಆನಂದ್ ರೆಡ್ಡಿಯವರು ಇವತ್ತು ತಾಲೂಕಿನಲ್ಲಿ ಮಾಡ್ತಾ ಇರೋ ಒಂದು ಕೆಲಸಗಳು ನೋಡಿದ್ರೆ, ಒಂದು ಸ್ಕೂಲ್ ಬಗ್ಗೆ ಆಗ್ಲಿ, ಬಡವರ ಬಗ್ಗೆ ಆಗ್ಲಿ, ದೇವಸ್ಥಾನ ಬಗ್ಗೆ ಆಗ್ಲಿ, ಯಾವುದೇ ಒಂದಾದ್ರೂ ನಾನಿದ್ದೀನಿ ಅಂತ ಹೇಳಿ ನಮ್ಗೆ ಧೈರ್ಯ ಕೊಡ್ತಾ ಅಂತ ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ನಮ್ಮ ಯುವಕರು, ಮುಖ್ಯವಾಗಿ ಯುವಕರು 30 ಪಂಚಾಯತ್ಗಳಲ್ಲಿ ಅನ್ನವರ ಅಭಿಮಾನಿಗಳಿದ್ದಾರೆ. ಇವತ್ತು ಅವ್ರು ಮಾಡ್ತಾ ಇರುವಂತ ಸೇವೆ ನೋಡಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಚುನಾವಣೆ ಬಂದ್ರು ನಾನು ಇದ್ದೀನಿ ಅಂತ ಬಂದು ಮುಂದೆ ನಿಂತ್ಕೊಂಡು ಆ ಚುನಾವಣೆ ಗೆಲ್ಲಿಸ್ತಾ ಇದ್ದಾರೆ. ಮುಂದೆ ಬರೋ ಚುನಾವಣೆ ಕೂಡ ಅದೇ ರೀತಿ ನಿಂತ್ಕೊಂಡು ಎಲ್ಲಾ ಚುನಾವಣೆ ಕೂಡ ಗೆಲ್ಲಿಸ್ತಾರೆ ಅಂತ ನಮಗೆ ವಿಶ್ವಾಸದಿಂದ ಎಲ್ಲರೂ ಆನಂದ್ ರೆಡ್ಡಿ ಅವರ ಜೊತೆಯಲ್ಲಿ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರು, ಮುಖಂಡರು ಎಲ್ಲರೂ ಸಹ ಈ ಇದಕ್ಕೆ ಸಹಕರಿಸಿ ಎಲ್ಲರೂ ಬಂದು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಇವತ್ತು ಮಾಡ್ತಾ ಇರುವಂತ ಕೆಲಸ ಅಂತ ನಮ್ಮ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು ಇದನ್ನ ಆನಂದ್ ರೆಡ್ಡಿ ಅವರು ಮಾಡ್ತಾ ಸೇವೆ ನೋಡಿ ಗುರುತಿಸಿ ನೀವು ಒಂದು ಜವಾಬ್ದಾರಿ ಕೊಟ್ರೆ ನೀವು ಒಂದು ಡಿಸ್ಟಿಕ್ ಅನ್ನು ಒಳ್ಳೆ ಇದಕ್ಕೆ ತಗೊಂಡ್ಬರ್ತೀವಿ, ಪಾರ್ಟಿ ನಮ್ಮ JDS ಪಾರ್ಟಿನ ಇದಕ್ಕೆ ತಗೊಂಡ್ಬರ್ತೀವಿ, ಚೆನ್ನಾಗಿ ನೀವು ಇದು ಮಾಡ್ತೀರಿ ಅಂತ ಹೇಳಿ ಇವತ್ತು ಗುರುತಿಸಿ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಮತ್ತು ಇವ್ರಿಗ ಎಲ್ಲರಿಗೂ ನಮ್ಮ ಶಾಸಕರು ಮತ್ತು ಕುಮಾರಣ್ಣವರು ಇಬ್ರು ಸೇರಿ ಇವತ್ತು ಅವ್ರಿಗೊಂದು ಪದವಿ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಗೊಂದು ಡಿಸ್ಟಿಕ್ಗೆ. ಇದು ಇನ್ನು ಮುಂದೆ ಬರುವ ಎಲ್ಲಾ ಚುನಾವಣೆಗಳು ಸಹ ಮುಂದಾಳಿಕೆಯಿಂದ ಒಳ್ಳೆ ಒಂದು ಕಾರ್ಯಕ್ರಮಗಳು ಒಳ್ಳೆ ಇದು ಮಾಡ್ತಾರೆ. ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಇವತ್ತು ಅವ್ರು ಮಾಡ್ತಾ ಸೇವೆಗಳಿಂದ ಒಳ್ಳೆ ಇದಕ್ಕೆ ಎಲ್ಲಾ ಪಂಚಾಯತ್ಗಳು ಇವತ್ತು ದಿನಕ್ಕೊಂದು ಪಂಚಾಯತ್ ಹೋಗಿ ಮಾತಾಡ್ಕೊಂಡು ನಾವು ಈ ತರ ಮಾಡ್ಬೇಕು, ನಾವು ಈ ತರ ಮಾಡ್ಬೇಕಂದ್ರೆ ಹಿರಿಯರು, ರಾಜಕೀಯದಲ್ಲಿ ಹಿರಿಯರು ಅವ್ರಿಗೆ ಸಲಹೆ ತಗೊಂಡು ಈ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಬಂದು ಎಲ್ಲರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ನಿಂತ್ಕೊಂಡು ಇವತ್ತು ಶುಭ ಹಾರೈಸಿದ್ದಕ್ಕೆ ನಮ್ಗೆಲ್ರಿಗೂ ಸಂತೋಷ ಆಗ್ತದೆ. ಎಲ್ಲ ನಮ್ಮ ಮಂಡಿ ಮಾಲೀಕರಿಗೂ ಸಂತೋಷ ಆಗ್ತದೆ ಅನ್ನೋರು ಇಲ್ಲಿ ಬಂದು ನಮ್ ಶುಭ ಹಾರೈಸಿದ್ದಕ್ಕೆ. ಯಾಕಂದ್ರೆ ಇವತ್ತು ನಮ್ಮ ರೈತರ ಮಾರ್ಕೆಟ್, ರೈತರ ಮುಂದೆನೆ ನಾನು ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡ್ಕೋಬೇಕು ಅನ್ಕೊಂಡು ಇಲ್ಲೇ ಮಾಡಿದ್ವು. ಅದಕ್ಕೆ ಇಲ್ಲಿ ನಾವು ಅನ್ನೋರಲ್ಲಿ ಬಂದು ಎಲ್ಲರೂ ಬಂದು ಇವತ್ತು ಶುಭ ಹಾರೈಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್. JDS ಮುಖಂಡರಿಗೆ 49 ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ರಾಜ್ಯದ JDS ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರ ಬಲಗದಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ಕೆ ಆನಂದ್ ರೆಡ್ಡಿ ಅವರ ಬಲಗದಿಂದ ಬಂದಿದ್ದೇವೆ. ಅವರಿಗೆ ಸತ್ಯನ್ ಅವರಿಗೆ ಇಂಥ ಹುಟ್ಟುಹಬ್ಬಗಳನ್ನು ಇನ್ನಷ್ಟು ಆಚರಣೆ ಮಾಡಬೇಕಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭರತ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇಂಥ ಬರ್ತ್ಡೇಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ಹಾರೈಸುತ್ತಾ ಈ 4 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ದಿನ ಜನಮೆಚ್ಚಿನ ನಾಯಕರು, ಸಮಾಜ ಸೇವಕರು, ಬಡವರ ಬಂಧು, ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ರೋಟರಿಯ ಅಧ್ಯಕ್ಷರು, NRS ಟೊಮಾಟೊ ಮಂಡಿಯ ಮಾಲೀಕರಾದ NRS ಸತ್ಯನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಕೊಟ್ಟು ಇತರ ಹುಟ್ಟುಹಬ್ಬಗಳನ್ನು 100 ಮಾಡ್ಕೊಳ್ಳಿ ಅಂತ ಭಗವಂತ ಹತ್ರ ಪ್ರಾರ್ಥಿಸುತ್ತಾ, ಇವತ್ತಿನ ದಿನ ಇಲ್ಲಿ ನೋಡ್ತಾ ಇದ್ರೆ ಜನಕ್ಕೆ ಮನುಷ್ಯಕ್ಕೆ ದುಡ್ಡು ಮುಖ್ಯ ಅಲ್ಲ,
ಮನುಷ್ಯತ್ವ ಮತ್ತು ವ್ಯಕ್ತಿತ್ವ ಹಲವಾರು ರಾಜ್ಯಗಳಿಂದ ನಮ್ಮ ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಹಲವಾರು ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ ಜನರ ಸತ್ಯನವರಿಗೆ ಒಂದು ಶುಭ ಹಾರ್ತಾ ಇದ್ದಾರೆ. ಇದೇ ಇವ್ರ ಪ್ರೀತಿ ಹಿಂಗೆ ಮುಂದುವರೆಸ್ಕೊಳ್ಳಿ ಹೋಗಲಿ ಅಂತ ಹೇಳುತ್ತಾ ಈ ನನ್ನ 2 ಮಾತನ್ನು ಮುಗಿಸಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮುಳಬಾಲ್ ತಾಲೂಕಿನ JDS ಮುಖಂಡರಾದಂತಹ NRS ಸತ್ಯಣ್ಣ ಅವರು ಹುಟ್ಟುಹಬ್ಬ ಆಚರಣೆಗೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಆಚರಣೆ ಮಾಡೋಕ್ಕೆ ಅವ್ರಿಗೆ ಶುಭಾಶಯ ತಿಳಿಸಕ್ಕೆ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾದಂಥ ಜಿ ಆನಂದ್ ರೆಡ್ಡಿ ಹಾಗೂ ಅವರ ಮಗರಾದಂತಹ ಡಾಕ್ಟರ್ ಭರತ್ ಆನಂದ್ ರೆಡ್ಡಿ ಸರ್ ಅವರು, ಹಾಗೆಯೇ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಎಲ್ಲ ಹಿರಿಯರು ಸೇರಿ ನಮ್ಮ NRS ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈ ಹುಟ್ಟುಹಬ್ಬದ ವಿಶೇಷ ಏನಂತಂದರೆ, ನಮ್ಮ ಸತ್ಯಣ್ಣ ಅವರು ಕೆಲವು ವರ್ಷಗಳಿಂದ ಸುಮಾರು ಎಲ್ಲ ರೈತರಿಗೂ ಹಾಗೂ ದೇವಸ್ಥಾನಗಳಿಗೂ ಎಲ್ಲ ಹಿರಿಯರಿಗೂ ಯಾರೇ ಆಗಲಿ ಸಹಾಯ ಅಂತ ಬಂದಾಗ ಅವರು ಕಷ್ಟದಿಂದ ಶ್ರಮದಿಂದ ಅವರು ತಿಳ್ಕೊಂಡು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅವರು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಿ ಈ ತಾಲೂಕಿನ ಹಾಗೂ ಜಿಲ್ಲೆಯಾದ್ಯಂತ ಎಲ್ಲ ಜನರ ಆಶೀರ್ವಾದ ಪಡಿಬೇಕಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಅವರು ಬೆಳವಣಿಗೆ ಏನಂತಂದರೆ, ನಮ್ಮ ಸತ್ಯಣ್ಣ ಅವರು ನಗರದಲ್ಲಿ ಹುಟ್ಟಿ ಬೆಳೆದು ಮಂಗ್ಲಿಯಲ್ಲಿ ಓದಿ ಬೆಳೆದು ಅದೇ ರೀತಿಯಾಗಿ ಈ ಒಡ್ಡಳ್ಳಿ ಮಾರ್ಕೆಟಲ್ಲಿ NRS ಟೊಮೆಟೊ ಮಂಡಿ ಮಾರ್ಕೆಟು ಉದ್ಘಾಟನೆ ಅಧ್ಯಕ್ಷರನ್ನಾಗಿ ಮಾಡಿ, ಹಾಗೆಯೇ APMC ಮಾರ್ಕೆಟಲ್ಲಿ ಅವಿರೋಧವಾಗಿ 2ನೇ ಸಲ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಅಪಾರವಾಗಿರುತ್ತದೆ. ಅದೇ ರೀತಿಯಾಗಿ ರೋಟರಿ ಕ್ಲಬ್ಬಲ್ಲಿ ಕೂಡ ಅವರು 2 ಬಾರಿ ಅಧ್ಯಕ್ಷರಾಗಿ ಅವರು ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಅನುಗುಣವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ, ಹಿರಿಯ ಮುಖಂಡರ ಪರವಾಗಿ, ಮುಖ್ಯವಾಗಿ ನಮ್ಮ ಆನಂದ್ ರೆಡ್ಡಣ್ಣ ಅವರ ಬಳಗದಿಂದ ನಾವು ನಮ್ಮ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.